ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕತಾರಲ್ಲಿ ದೇಶದ್ರೋಹ ಪ್ರಕರಣದಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದ 8 ಮಂದಿ ಭಾರತೀಯ ಮಾಜಿ ನೌಕಾಧಿಕಾರಿಗಳಿಗೆ ಒಂದು ಬಿಗ್ ರಿಲೀಫ್ ಸಿಗ್ತಾ ಇದೆ. ಇಲ್ಲಿ ಭಾರತದ ರಾಜತಾಂತ್ರಿಕ ಪ್ರಯತ್ನಗಳಿಗೆ ಫಲ ಸಿಕ್ಕಿದೆ. ಪ್ರಧಾನಿ ಮೋದಿ ಕತಾರ್ ರಾಜನನ್ನ ಭೇಟಿ ಮಾಡಿದ್ದ ಕೆಲವೇ ದಿನಗಳ ಬಳಿಕ ಈ ತೀರ್ಪು ಹೊರಬಿದ್ದಿದೆ. ಈ ಹಿಂದೆ ಕತಾರ್ನ ಕೆಳ ನ್ಯಾಯಾಲಯ ನೀಡಿದ್ದ ತೀರ್ಪನ್ನ ಅಲ್ಲಿನ ಸರ್ವೋಚ್ಚ ನ್ಯಾಯಾಲಯ ರದ್ದುಪಡಿಸಿದ್ದು ಎಲ್ಲ 8 ಮಂದಿಗೂ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಅಲ್ಲಿ 3 ವರ್ಷಗಳಿಂದ 25 ವರ್ಷಗಳವರೆಗೆ ಶಿಕ್ಷೆಯನ್ನ ಘೋಷಿಸಲಾಗಿದ್ದು, ಸ್ವಲ್ಪ ಮಟ್ಟಿಗೆ ಬಂಧಿತ ಅಧಿಕಾರಿಗಳ ಮನೆಯವರು ನಿಟ್ಟುಸಿರು ಬಿಡೋ ಹಾಗಾಗಿದೆ. ಹಾಗಾದ್ರೆ ಕತಾರಲ್ಲಿ ಆಗಿದ್ದಾದ್ರೂ ಏನು? ಅಲ್ಲಿ ಬಂಧಿತರನ್ನು ಬಿಡುಗಡೆಗೊಳಿಸೋದಕ್ಕೆ ಹಾಗೂ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಭಾರತ ನಡೆಸಿದ್ದ ಪ್ರಯತ್ನಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಭಾರತದ 8 ಮಂದಿ ನೌಕಾಪಡೆಯ ಮಾಜಿ ಯೋಧರಿಗೆ ಕತಾರ್ನ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು. ದೇಶದ್ರೋಹ ಪ್ರಕರಣದಲ್ಲಿ ಆ 8 ಮಂದಿಗೆ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಆ ಬಳಿಕ ಶಿಕ್ಷೆಗೆ ಗುರಿಯಾದ ನೌಕರರ ಕುಟುಂಬಗಳು ತಮ್ಮವರನ್ನ ಕಾಪಾಡುವಂತೆ ಭಾರತೀಯ ವಿದೇಶಾಂಗ ಇಲಾಖೆಗೆ ಮನವಿಯನ್ನು ಸಲ್ಲಿಸಿದ್ವು. ಅದಾದ ಮೇಲೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಈ 8 ಮಂದಿಯ ಬಗ್ಗೆ ಕಾಳಜಿ ವಹಿಸೋದಕ್ಕೆ ಶುರು ಮಾಡಿತು. ಅಲ್ಲಿ ಅವರನ್ನ ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲಾಯಿತು. ಜೊತೆಗೆ ಅವರಿಗೆ ಬೇಕಾದ ಎಲ್ಲ ಕಾನೂನು ರೀತಿಯ ನೆರವನ್ನು ನೀಡೋದಕ್ಕೆ ಅಲ್ಲಿ ಕಾನೂನು ತಜ್ಞರನ್ನು ಕೂಡ ನೇಮಕ ಮಾಡಲಾಯಿತು. ಇಷ್ಟಾದ ಮೇಲೆ ಕತಾರ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಪ್ರಕರಣದ ಬಗ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಾಯಿತು. ಅಲ್ಲಿ ಭಾರತದ ಅಧಿಕಾರಿಗಳನ್ನ ಡಿಫೆಂಡ್ ಮಾಡಿಕೊಂಡ ವಕೀಲರು ನ್ಯಾಯಾಲಯಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಯಾಕೆ ಕಡಿಮೆ ಮಾಡಬೇಕು ಅನ್ನೋದನ್ನ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಮಾಡಿದರು. ಇದಲ್ಲದೆ ಅಧಿಕಾರಿಗಳ ಕುಟುಂಬಸ್ಥರು ಕೂಡ ನ್ಯಾಯಾಲಯಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಮನವಿ ಮಾಡಿಕೊಂಡ್ರು. ಹೀಗಾಗಿ ಅಲ್ಲಿನ ಸರ್ವೋಚ್ಚ ನ್ಯಾಯಾಲಯ ಆರೋಪಿಗಳ ಮನವಿಯನ್ನ ಪುರಸ್ಕರಿಸಿದೆ. ಅಲ್ಲಿ ಮರಣದಂಡನೆಯ ಬದಲಾಗಿ ಜೈಲು ಶಿಕ್ಷೆಗೆ ಪರಿವರ್ತಿಸಿ ಆದೇಶವನ್ನು ಕೊಟ್ಟಿದೆ. ಇನ್ನು ಈ 8 ಮಂದಿಗೆ ಬೇರೆ ಬೇರೆ ರೀತಿಯ ಶಿಕ್ಷೆಯನ್ನು ಕೊಡಲಾಗಿದ್ದು, ನಾವಿಕಾ ರಾಕೇಶ್ಗೆ 3 ವರ್ಷ ಹಾಗೂ ಇನ್ನುಳಿದ 7 ಮಂದಿಗೆ 10 ರಿಂದ 25 ವರ್ಷಗಳಷ್ಟು ಶಿಕ್ಷೆಯನ್ನು ಘೋಷಿಸಲಾಗಿದೆ. ಈಗ ಶಿಕ್ಷೆ ಹೆಚ್ಚಾಗಿರುವವರಲ್ಲಿ ಸಾಕಷ್ಟು ಮಂದಿಗೆ ವಯಸ್ಸು ಆಗಿದೆ, ಜೊತೆಗೆ ಆರೋಗ್ಯ ಸಮಸ್ಯೆಗಳು ಕೂಡ ಇವೆ. ಹೀಗಾಗಿ ಈ ವಿಷಯವನ್ನೇ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮುಂದಿಟ್ಟು ಶಿಕ್ಷೆಯ ಪ್ರಮಾಣವನ್ನು ಮತ್ತಷ್ಟು ಕಡಿಮೆ ಮಾಡುವ ಪ್ರಯತ್ನಗಳು ಕೂಡ ಆರಂಭ ಆಗುತ್ತವೆ. ವಿಶೇಷ ಅಂದ್ರೆ ಈ ತೀರ್ಪು ಬರೋದಕ್ಕೆ ಮುನ್ನ ಭಾರತೀಯ ವಿದೇಶಾಂಗ ಇಲಾಖೆ ಕತಾರ್ ಸರ್ಕಾರದ ಜೊತೆ ನಿರಂತರ ಸಂಪರ್ಕದಲ್ಲಿತ್ತು. ಅಲ್ಲದೆ ಇತ್ತೀಚೆಗೆ ದುಬೈಯಲ್ಲಿ ನಡೆದಿದ್ದ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಸಭೆಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಕತಾರ್ನ ರಾಜ ಎಮಿರ್ ಶೇಖ್ ತಮೀಮ್ ಬಿನ್ ಅಹ್ಮದ್ ಅಲ್ ಥಾನಿ ಜೊತೆ ಪ್ರಧಾನಿ ಮೋದಿ ಮಾತುಕತೆಗಳನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಕತಾರಲ್ಲಿ ಶಿಕ್ಷೆಗೆ ಗುರಿಯಾಗಿರುವ ನೌಕಾಪಡೆಯ ಸಿಬ್ಬಂದಿ ವಿಚಾರ ಕೂಡ ಪ್ರಸ್ತಾಪ ಆಯಿತು. ಅಲ್ಲದೆ ತಮ್ಮಿಂದ ಏನು ಸಹಾಯ ಮಾಡೋದಕ್ಕಾಗುತ್ತೋ ಅಷ್ಟು ಸಹಾಯವನ್ನು ಖಂಡಿತ ಮಾಡ್ತೀನಿ ಅಂತ ಆ ರಾಜ ಪ್ರಧಾನಿ ಮೋದಿಗೆ ಭರವಸೆಯನ್ನು ಕೊಟ್ಟಿದ್ದ. ಸೊ ಆ ಮಾತುಕತೆ ನಡೆದ ಕೆಲವೇ ದಿನಗಳಲ್ಲಿ ತೀರ್ಪು ಹೊರಬಿದ್ದಿದೆ. ಭಾರತೀಯ ನೌಕಾಪಡೆಯ ಈ 8 ಮಂದಿ ಮಾಜಿ ಅಧಿಕಾರಿಗಳು ಈಗ ಸಾವಿನ ದವಡೆಯಿಂದ ಹೊರಬಿದ್ದಿದ್ದಾರೆ. ಇದು ಭಾರತದ ರಾಜತಾಂತ್ರಿಕ ಹೋರಾಟಕ್ಕೆ ಸಿಕ್ಕ ಗೆಲುವು ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ. ಸಾಮಾನ್ಯವಾಗಿ ದೇಶದ್ರೋಹದ ಆರೋಪಗಳು ಸಾಬೀತಾದ ಮೇಲೆ ಅರಬ್ ದೇಶಗಳು ಕ್ಷಮಿಸೋದು ತುಂಬಾ ಕಡಿಮೆ. ಆದರೆ ಈ ವಿಷಯದಲ್ಲಿ ಭಾರತ ನಡೆಸಿದ ಪ್ರಯತ್ನ ಫಲ ಕೊಟ್ಟಿದೆ. ಭಾರತದ ಮಾಜಿ ಅಧಿಕಾರಿಗಳೀಗ ಸಾವಿನ ಮನೆಯಿಂದ ಹೊರಬರ್ತಾ ಇದ್ದಾರೆ. ಇನ್ನು ಈಗ ಆರೋಪಿಗಳಿಗೆ ಶಿಕ್ಷೆಯನ್ನು ಕಡಿಮೆ ಮಾಡಿರೋ ನ್ಯಾಯಾಲಯವನ್ನ ಕತಾರ್ನ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಅದನ್ನ ಕ್ಯಾಸೇಷನ್ ಕೋರ್ಟ್ ಅಂತ ಅವರು ಕರೀತಾರೆ. ಅಲ್ಲಿ ಕೆಳ ನ್ಯಾಯಾಲಯಗಳು ಕೊಟ್ಟ ತೀರ್ಪನ್ನು ಪ್ರಶ್ನಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಕತಾರ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದು ಅತ್ಯಂತ ಸರ್ವೋಚ್ಚ ನ್ಯಾಯಾಲಯ ಆಗಿದೆ. ಇಲ್ಲಿ 5 ಮಂದಿ ನ್ಯಾಯಾಧೀಶರ ಪ್ಯಾನಲ್ ಇರುತ್ತೆ. ಇನ್ನು ಈ ಕೋರ್ಟಲ್ಲಿ ಯಾವುದೇ ಟ್ರಯಲ್ ಅನ್ನು ನಡೆಸೋದಿಲ್ಲ. ಬದಲಾಗಿ ಕೆಳ ನ್ಯಾಯಾಲಯ ಕೊಟ್ಟ ತೀರ್ಪಿನ ಮೇಲ್ಮನವಿಗಳ ಬಗ್ಗೆ ಮಾತ್ರ ಇಲ್ಲಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ಈಗ ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಭಾರತೀಯ ನೌಕಾಪಡೆಯ ಸಿಬ್ಬಂದಿಗಳಿಗೆ ಶಿಕ್ಷೆ ಕಡಿಮೆಯಾಗಿದ್ದು, ಮುಂದೆ ಈ ಪ್ರಕರಣವನ್ನು ಭಾರತೀಯ ವಿದೇಶಾಂಗ ಇಲಾಖೆ ಹೇಗೆ ನಿಭಾಯಿಸುತ್ತೆ ಮತ್ತು ಅವರನ್ನು ಹೇಗೆ ಹೊರಗೆ ತರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇನ್ನು ಈ ಪ್ರಕರಣದ ಪೂರ್ವಾಪರ ನಾವು ನೋಡೋದಾದ್ರೆ, ಈ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾದವರು ಕಮಾಂಡರ್ಗಳಾದ ಪೂರ್ಣೇಂದು ತಿವಾರಿ, ಸುಗುಣಾಕರ್ ಪಾಕಾಲಾ, ಅಮಿತ್ ನಾಗಪಾಲ್, ಸಂಜೀವ್ ಗುಪ್ತಾ ಮತ್ತು ಕ್ಯಾಪ್ಟನ್ಗಳಾದ ನವತೇಜ್ ಸಿಂಗ್ ಗಿಲ್, ವೀರೇಂದರ್ ಕುಮಾರ್ ವರ್ಮಾ ಹಾಗೂ ಸೌರಭ್ ವಶಿಷ್ಠ, ಜೊತೆಗೆ ನಾವಿಕಾ ರಾಕೇಶ್ ಗೋಪಕುಮಾರ್. ಇಷ್ಟೂ ಜನ ನಿವೃತ್ತಿಯ ನಂತರ ಕತಾರ್ನಲ್ಲಿನ ದೋಹ್ರಾ ಗ್ಲೋಬಲ್ ಅನ್ನೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ದೋಹ್ರಾ ಅನ್ನೋದು ಕತಾರ್ನ ನೌಕಾಪಡೆ ಹಾಗೂ ವಾಯುಪಡೆಗೆ ತರಬೇತಿಯನ್ನು ಕೊಡೋ ಕಾಂಟ್ರಾಕ್ಟ್ ಅನ್ನು ತಗೊಂಡಿದ್ದ ಸಂಸ್ಥೆ. ಅದರ ಜೊತೆಗೆ ನೌಕಾಪಡೆಯ ಯುದ್ಧ ನೌಕೆಗಳು, ಸಬ್ಮರಿನ್ಗಳ ಸರ್ವಿಸ್ ಮತ್ತು ಮೇಂಟೆನೆನ್ಸ್ ಹಾಗೂ ಇನ್ನಿತರ ಕೆಲಸಗಳನ್ನು ಕೂಡ ಇದೇ ದೋಹ್ರಾ ನೋಡಿಕೊಳ್ತಾ ಇತ್ತು. ಒಮನ್ನ ವಾಯುಪಡೆಯ ಮಾಜಿ ಅಧಿಕಾರಿ ಖಾಸಿಮ್ ಅಲ್
ಅಜ್ಮಿ ಈ ಸಂಸ್ಥೆಯ ಮುಖ್ಯಸ್ಥನಾಗಿದ್ದ. ಇಂಥ ಸಂಸ್ಥೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಭಾರತೀಯ ನೌಕಾಪಡೆಯ ನಿವೃತ್ತ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ 8 ಮಂದಿಯ ಮೇಲೆ ಗುರುತರವಾದ ಆರೋಪ ಕೇಳಿಬಂದಿತ್ತು. ಆ ಬಳಿಕ ಆ 8 ಮಂದಿ ಭಾರತೀಯ ನೌಕಾಪಡೆಯ ನಿವೃತ್ತ ಅಧಿಕಾರಿಗಳ ಮೇಲೆ ಬೇಹುಗಾರಿಕೆಯ ಆರೋಪವನ್ನು ಹೊರಿಸಿ ಅವರನ್ನು ರಾತ್ರೋರಾತ್ರಿ ಬಂಧಿಸಿ ಜೈಲಿಗಟ್ಟಲಾಯಿತು. ಹಾಗೂ ಅವರ ವಿಚಾರಣೆ ನಡೆಸಿದ ಕೆಳ ಹಂತದ ನ್ಯಾಯಾಲಯ ಅವರಿಗೆ ಮರಣದಂಡನೆಯನ್ನು ವಿಧಿಸಿ ಆದೇಶವನ್ನು ಕೂಡ ಕೊಡ್ತು. ಅಲ್ಲಿ ಅವರ ಮೇಲೆ ಕೇಳಿಬಂದದ್ದು ಬೇಹುಗಾರಿಕೆ ಮಾಡಿದ್ದಾರೆ ಅನ್ನೋ ಆರೋಪ. ಕತಾರ್ ಇಟಲಿಯ ತಂತ್ರಜ್ಞಾನವನ್ನು ಒಳಗೊಂಡ ಚಿಕ್ಕ ಸಬ್ಮರಿನ್ಗಳನ್ನು ತನ್ನ ನೌಕಾಪಡೆಗೆ ಖರೀದಿ ಮಾಡಿತ್ತು. ಆ ಸಬ್ಮರಿನ್ಗಳು ಇನ್ನೂ ಕೂಡ ನೌಕಾಪಡೆಗೆ ಬಂದಿರಲಿಲ್ಲ. ಆದರೆ ಅಷ್ಟರಲ್ಲಿ ಆ ಸಬ್ಮರಿನ್ಗೆ ಸಂಬಂಧಪಟ್ಟ ಮಾಹಿತಿ ಇಸ್ರೇಲ್ ಸರ್ಕಾರಕ್ಕೆ ತಲುಪಿತ್ತು. ಹಾಗೆ ಇಸ್ರೇಲ್ ಪರ ಗೂಢಚಾರಿಕೆಯನ್ನು ಮಾಡಿರೋದು ಭಾರತದ ಇದೇ ಅಧಿಕಾರಿಗಳು ಅನ್ನೋದು ಕತಾರ್ ಮಾಡಿದ್ದ ಆರೋಪ. ಇದನ್ನು ಸಾಬೀತುಪಡಿಸೋದಕ್ಕೆ ನಮ್ಮ ಬಳಿ ಸಾಕಷ್ಟು ಎಲೆಕ್ಟ್ರಾನಿಕ್ ಸಾಕ್ಷ್ಯಾಧಾರಗಳಿವೆ ಅಂತ ಕತಾರ್ ಹೇಳಿಕೊಂಡಿತ್ತು. ಆದರೆ ಆ ಸಾಕ್ಷ್ಯಾಧಾರಗಳು ಏನು ಅನ್ನೋದನ್ನು ಅವರು ಭಾರತಕ್ಕೆ ಕೊಟ್ಟಿರಲಿಲ್ಲ ಮತ್ತು ಅವುಗಳನ್ನು ಬಿಡುಗಡೆ ಕೂಡ ಮಾಡಿರಲಿಲ್ಲ. ಗೆಳೆಯರೆ, ಇಲ್ಲಿ ಕತಾರ್ ಅನ್ನೋ ದೇಶ ಇಸ್ರೇಲ್ ಅನ್ನು ತೀವ್ರವಾಗಿ ವಿರೋಧಿಸುತ್ತೆ. ಹೀಗಾಗಿ ಇಸ್ರೇಲ್ ಕೂಡ ಅರಬ್ ದೇಶಗಳ ಮೇಲೆ ಬೇಹುಗಾರಿಕೆಯನ್ನು ನಡೆಸ್ತಲೇ ಇರುತ್ತೆ. ಇಸ್ರೇಲ್ ಅನ್ನೋ ದೇಶ ಹುಟ್ಟಿದ 7 ದಶಕಗಳಿಂದ ಕೂಡ ಇಸ್ರೇಲಿಗರು ತಮ್ಮ ವಿರೋಧಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಲೇ ಇದ್ದಾರೆ. ಅಲ್ಲದೆ ಈ ಕತಾರ್ ಅನ್ನೋ ಪುಟ್ಟ ದೇಶ ಇದೆಯಲ್ಲ, ಇದು ಹಮಾಸ್ಗೆ ಬೆಂಬಲವಾಗಿ ನಿಂತಿರುವ ದೇಶ. ಹಮಾಸ್ನ ಪ್ರಮುಖ ನಾಯಕ ಇಸ್ಮಾಯಿಲ್ ಹನಿಯಾ ಸೇರಿದ ಹಾಗೆ ಸಾಕಷ್ಟು ನಾಯಕರಿರೋದು ಇದೇ ಕತಾರಲ್ಲಿ. ಬರೀ ಹಮಾಸ್ ಒಂದೇ ಅಲ್ಲ, ಜಗತ್ತಿನ ಸಾಕಷ್ಟು ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳೇನಿವೆ ಅವುಗಳಿಗೆ ಕತಾರ್ನ ನೆರವು ಸಿಗ್ತಲೇ ಇರುತ್ತೆ. ಇನ್ನು ಹಮಾಸ್ಗೆ ಕತಾರ್ ಆರ್ಥಿಕ ಸಹಾಯವನ್ನು ಮಾಡುತ್ತೆ. ಗಾಜಾ ಪಟ್ಟಿಯನ್ನು ಮರುನಿರ್ಮಾಣ ಮಾಡುವ ನೆಪ ಹೇಳಿ ಭಯೋತ್ಪಾದಕರಿಗೆ ಹಣವನ್ನು ಕತಾರ್ ಕೊಡ್ತಾ ಇದೆ. ಹೀಗಾಗಿನೇ ಇಸ್ರೇಲ್ ಕತಾರ್ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡಿದೆ. ಹಾಗೆ ಕತಾರ್ ಬಗ್ಗೆ ಮತ್ತು ಕತಾರ್ ಭಯೋತ್ಪಾದಕ ಸಂಘಟನೆಗಳಿಗೆ ಕೊಡೋ ಬೆಂಬಲದ ಬಗ್ಗೆ ಬೇರೆ ಬೇರೆ ಮೂಲಗಳಿಂದ ಕೂಡ ಇಸ್ರೇಲ್ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇರುತ್ತೆ. ಇನ್ನು ಈ ಸಬ್ಮರಿನ್ಗಳು ಬರ್ತಾ ಇದ್ದದ್ದು ಇಟಲಿಯಿಂದ. ಅಲ್ಲಿ ಇಸ್ರೇಲ್ನ ಮೊಸಾದ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ, ಇಟಲಿಯ ಯಾವುದೇ ಮೂಲೆಯಲ್ಲಿ ಕುಳಿತ ಭಯೋತ್ಪಾದಕರನ್ನು ಕೂಡ ಮೊಸಾದ್ ಏಜೆಂಟರು ಚಿಟಿಕಿ ಹೊಡೆಯುವಷ್ಟರಲ್ಲಿ ಹೊಡೆದು ಹಾಕಿ ಬರ್ತಾರೆ. ಅಷ್ಟರ ಮಟ್ಟಿಗೆ ಇಟಲಿಯಲ್ಲಿ ಮೊಸಾದ್ ಬೇರ್ಬಿಟ್ಟಿದೆ. ಹೀಗಿರುವಾಗ ಕತಾರ್ಗೆ ಬರ್ತಾ ಇರೋ ಸಬ್ಮರಿನ್ಗಳ ಬಗ್ಗೆ ಇಸ್ರೇಲ್ ಇಟಲಿಯಿಂದಲೇ ಹೇಗೆ ಬೇಕಿದ್ರೂ ಮಾಹಿತಿಯನ್ನು ತಗೋಬಹುದಲ್ವಾ? ಇಲ್ಲಿ ಭಾರತೀಯ ಅಧಿಕಾರಿಗಳೇ ಈ ಮಾಹಿತಿಯನ್ನು ಕೊಟ್ಟಿರಬೇಕು ಅಂತೇನೂ ಇಲ್ಲ. ಆದರೆ ಇಲ್ಲಿ ಕತಾರ್ಗೆ ಭಾರತದ ಬಗ್ಗೆ ಒಂದಷ್ಟು ಅಸಮಾಧಾನಗಳಿವೆ. ಜೊತೆಗೆ ಭಾರತದ ಹೆಸರನ್ನು ಕೆಡಿಸೋದಕ್ಕೆ ಇಲ್ಲಿ ಪಾಕಿಸ್ತಾನದ ISI ಕೂಡ ಒಂದಷ್ಟು ಕೆಲಸವನ್ನು ಮಾಡ್ತಾ ಇದೆ. ಈ ISIನ ಚಿತಾವಣೆಯಿಂದಲೇ 8 ಮಂದಿ ನಿವೃತ್ತ ಭಾರತೀಯ ಅಧಿಕಾರಿಗಳ ಮೇಲೆ ಇಂಥದ್ದೊಂದು ಆರೋಪ ಬಂತು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಕತಾರ್ ಗ್ಯಾಸ್ ಖರೀದಿ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಮೇಲೆ ಒಂದಷ್ಟು ಒತ್ತಡಗಳನ್ನು ಹೇರೋ ಪ್ರಯತ್ನವನ್ನ ಸಾಕಷ್ಟು ದಿನಗಳಿಂದ ಮಾಡ್ತಾ ಇದೆ. ಹೀಗಾಗಿ ಅವಕಾಶ ಸಿಕ್ಕಾಗಲೆಲ್ಲ ಕತಾರ್ ಭಾರತದ ವಿರುದ್ಧ ಒಂದು ಚಿತಾವಣೆ ಮಾಡೋದಕ್ಕೆ ಮುಂದಾಗುತ್ತೆ. ಈ ಹಿಂದೆ ನೂಪುರ್ ಶರ್ಮಾ ಹೇಳಿಕೆಯ ವಿಷಯದಲ್ಲಿ ಭಾರತ ಕ್ಷಮೆ ಯಾಚಿಸಬೇಕು ಅಂತ ಹೇಳಿದ್ದು ಇದೇ ಕತಾರ್. ಅವತ್ತು ದೊಡ್ಡ ದೊಡ್ಡ ಇಸ್ಲಾಮಿಕ್ ದೇಶಗಳೇ ಸುಮ್ಮನಿದ್ರು ಕೂಡ ಕತಾರ್ ಮಾತ್ರ ಭಾರತವನ್ನು ಕೆಣಕಿತು. ಅಷ್ಟೇ ಅಲ್ಲದೆ ಭಾರತದ ವಿದೇಶಾಂಗ ಸಚಿವ S ಜಯಶಂಕರ್ ಕತಾರ್ಗೆ ಅವತ್ತು ಸಖತ್ತಾಗಿ ಉತ್ತರ ಕೊಟ್ಟಿದ್ರು. ಆ ಬಳಿಕ ಕತಾರ್ ಭಾರತದ ಬಗ್ಗೆ ಸ್ವಲ್ಪ ಹಂಗೆ ಹಿಂಗೆ ಇತ್ತು. ಆದರೆ ಪ್ರಧಾನಿ ಮೋದಿ ಕತಾರ್ ರಾಜನನ್ನು ಭೇಟಿ ಮಾಡಿದ ನಂತರ ಅಲ್ಲಿ ಸಂಬಂಧಗಳು ಸ್ವಲ್ಪ ತಿಳಿಯಾದ ಹಾಗೆ ಕಾಣ್ತಾ ಇವೆ. ಹೀಗಾಗಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಅಧಿಕಾರಿಗಳ ಶಿಕ್ಷೆ ಈಗ ಕಡಿಮೆಯಾಗಿದೆ. ಇನ್ನು ಕತಾರ್ ಅನ್ನೋದು ಇವತ್ತು ಭಯೋತ್ಪಾದಕರು ಹಾಗೂ ಇನ್ನುಳಿದ ಜಗತ್ತಿನ ನಡುವಿನ ಕೊಂಡಿ ಥರ ಕೆಲಸ ಮಾಡ್ತಾ ಇದೆ. ಈಗ ಹಮಾಸ್ ಇಸ್ರೇಲ್ ಯುದ್ಧದ ಸಮಯದಲ್ಲಿ ಅಮೆರಿಕದ ಒತ್ತೆಯಾಳಗಳನ್ನ ಹಮಾಸ್ನಿಂದ ಬಿಡುಗಡೆಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಕೂಡ ಇದೇ ಕತಾರ್. ಇನ್ನು ಆಫ್ಘನಿಸ್ತಾನದ ತಾಲಿಬಾನಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದದ್ದು ಕೂಡ ಕತಾರೇ. ಜೊತೆಗೆ ಕತಾರ್ ಅಮೆರಿಕದ ಸೇನಾ ಪಡೆಗಳಿಗೆ ನೆಲೆಯನ್ನು ಕೂಡ ಒದಗಿಸಿಕೊಟ್ಟಿದೆ. ಹೀಗೆ ಕತಾರ್ ಅಮೆರಿಕ ಜೊತೆಗೂ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡು ಭಯೋತ್ಪಾದಕರನ್ನು ಸಾಕಿ ಬೆಳೆಸ್ತಾ ತನಗೇನು ಬೇಕೋ ಅದೆಲ್ಲವನ್ನು ಪಡ್ಕೊಳ್ತಾ ಇದೆ. ಹೋಗ್ಲಿ ಬಿಡಿ, ಅವ್ರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಸದ್ಯಕ್ಕೆ ನಮ್ಮ ಪ್ರಜೆಗಳು ಮರಣದಂಡನೆಯಿಂದ ಪಾರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರನ್ನ ಅಲ್ಲಿನ ಜೈಲುಗಳಿಂದ ಕೂಡ ಬಿಡಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗಲಿ. ಇದು ಗೆಳೆಯರೆ, ಕತಾರಲ್ಲಿ ಭಾರತೀಯ ಪ್ರಜೆಗಳಿಗೆ ಶಿಕ್ಷೆ ಕಡಿಮೆ ಆಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.